ನೀವು 2026ರಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸು ಪಡೆಯಬೇಕು ಅಂತ ಬಯಸುತ್ತೀರಾ? ಹಣ, ಗೌರವ, ಯಶಸ್ಸು ಎಲ್ಲವೂ ನಿಮ್ಮ ಜೀವನದಲ್ಲಿ ಬರಬೇಕು ಅಂತ ಬಯಸುತ್ತೀರಾ? ಆಗ ಒಂದು ಕಠಿಣ ಸತ್ಯ ಕೇಳಿ. 2026ರಲ್ಲಿ ಗೆಲ್ಲುವವರು ಈಗಲೇ ಕೆಲಸ ಪ್ರಾರಂಭಿಸಿದವರು ಮಾತ್ರ. ಮತ್ತೆ 2026ರಲ್ಲಿ ಸೋಲುವವರು ನಾಳೆ ಪ್ರಾರಂಭಿಸುತ್ತೇನೆ ಎಂದು ಹೇಳಿದವರು. ಇಂದು ನೀವು ಏನು ಮಾಡುತ್ತೀರೋ ಅದೇ ನಿಮ್ಮ ನಾಳೆಯ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಇದು ನಾನು ಹೇಳುವ ಕೆಲವು ಅಭ್ಯಾಸಗಳನ್ನು ನೀವು ಈಗಲೇ ಪ್ರಾರಂಭಿಸಿದರೆ 2026ರಲ್ಲಿ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಬಹುದು. ಸ್ಪಷ್ಟವಾಗಿ ಗುರಿ ಇಡಿ. ಬಹಳ ಜನರಿಗೆ ಒಂದು ದೊಡ್ಡ ಸಮಸ್ಯೆ ಇದೆ. ಅವರು ಯಶಸ್ಸು ಬೇಕು ಅಂತಾರೆ, ಆದರೆ ಯಾವ ಯಶಸ್ಸು ಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ. ಗುರಿ ಇಲ್ಲದೆ ಓಡುವ ವ್ಯಕ್ತಿ ಎಲ್ಲಿ ಹೋಗ್ತಾನೆ ಅನ್ನೋದು ಗೊತ್ತಾಗುವುದಿಲ್ಲ. ಒಂದು ಕ್ಷಣ ಯೋಚಿಸಿ, 2026ರಲ್ಲಿ ನೀವು ಯಾವ ರೀತಿಯ ವ್ಯಕ್ತಿಯಾಗಿರಬೇಕು? ನಿಮ್ಮ ಆದಾಯ ಎಷ್ಟು ಇರಬೇಕು? ನೀವು ಯಾವ ಕೆಲಸ ಮಾಡಬೇಕು? ನಿಮ್ಮ ಜೀವನ ಯಾವ ಮಟ್ಟಕ್ಕೆ ಹೋಗಬೇಕು? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಬರೆಯಿರಿ. ಯಾಕಂದರೆ ಬರೆಯಲಾದ ಗುರಿ ಕನಸಲ್ಲ, ಅದು ಯೋಜನೆ ಆಗುತ್ತದೆ. ಹೀಗಾಗಿ ಇಂದು ರಾತ್ರಿ ಒಂದು ಪೇಪರ್ ತೆಗೆದುಕೊಂಡು 2026ರ ನಿಮ್ಮ ಗುರಿಯನ್ನು ಬರೆಯಿರಿ. ಸಮಯವನ್ನು ವ್ಯರ್ಥ ಮಾಡಬೇಡಿ. ಈ ಕಾಲದಲ್ಲಿ ಅತ್ಯಂತ ಅಪಾಯಕಾರಿ ಶತ್ರು ಯಾವುದು ಗೊತ್ತಾ? ಮೊಬೈಲ್ ವ್ಯಸನ. ಒಂದು ದಿನದಲ್ಲಿ ನೀವು 4 ರಿಂದ 5 ಗಂಟೆ ರೀಲ್ಸ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾದಲ್ಲಿ ಕಳೆಯುತ್ತೀರಾ. ಅದನ್ನೇ ಸೇರಿಸಿದರೆ ಒಂದು ವರ್ಷದಲ್ಲಿ ನೀವು 1,500 ಗಂಟೆಗಿಂತ ಹೆಚ್ಚು ಸಮಯ ವ್ಯರ್ಥ ಮಾಡ್ತೀರಿ. ಆ ಸಮಯದಲ್ಲಿ ಏನು ಮಾಡಬಹುದು ಗೊತ್ತಾ? ಹೊಸ ಸ್ಕಿಲ್ ಕಲಿಯಬಹುದು, ಪುಸ್ತಕ ಓದಬಹುದು, ನಿಮ್ಮ ಕೆರಿಯರ್ ನಿರ್ಮಿಸಬಹುದು. ಆದರೆ ಜನ ಏನು ಮಾಡ್ತಾರೆ? ತಾತ್ಕಾಲಿಕ ಮನರಂಜನೆಗಾಗಿ ತಮ್ಮ ಭವಿಷ್ಯವನ್ನು ತ್ಯಾಗ ಮಾಡ್ತಾರೆ. ಯಶಸ್ವಿ ವ್ಯಕ್ತಿಗಳು ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ: ಸಮಯ ಜೀವನ. ಹೀಗಾಗಿ ಈಗಿನಿಂದ ನಿಮ್ಮ ಸಮಯವನ್ನು ಕಾಪಾಡಿಕೊಳ್ಳಿ. ಪ್ರತಿದಿನ ಹೊಸ ಸ್ಕಿಲ್ ಕಲಿಯಿರಿ. ಇಂದಿನ ಜಗತ್ತಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಸ್ಕಿಲ್ ಇರುವವರನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಬಳಿ ಸ್ಕಿಲ್ ಇದ್ದರೆ ಹಣ ಬರುತ್ತೆ, ಅವಕಾಶ ಬರುತ್ತೆ, ಗೌರವ ಬರುತ್ತೆ. ಇಂದಿನ ಕಾಲದಲ್ಲಿ ನೀವು ಒಂದು ಸ್ಕಿಲ್ ಕಲಿಯಲು 6 ತಿಂಗಳು ಸಾಕು. ಇಂದು ನೀವು ಸ್ಕಿಲ್ ಕಲಿಯಲು ಪ್ರಾರಂಭಿಸಿದರೆ 2026ಕ್ಕೆ ನೀವೇ ಮಾಸ್ಟರ್ ಆಗುತ್ತೀರಿ. ಶಿಸ್ತು ಬೆಳೆಸಿಕೊಳ್ಳಿ. ಯಶಸ್ಸಿನ ಗುಟ್ಟು ಒಂದೇ ಪದದಲ್ಲಿ ಹೇಳಬೇಕಾದರೆ ಅದು ಶಿಸ್ತು. ಕೆಲ ದಿನ ಮಾತ್ರ ಇರುತ್ತದೆ, ಆದರೆ ಡಿಸಿಪ್ಲಿನ್ ನಿಮ್ಮನ್ನು ಜೀವನವಿಡೀ ಮುಂದೆ ತೆಗೆದುಕೊಂಡು ಹೋಗುತ್ತದೆ. ಶಿಸ್ತು ಎಂದರೇನು? ಸಮಯಕ್ಕೆ ಎದ್ದೇಳುವುದು, ದಿನದ ಕೆಲಸವನ್ನು ಪೂರ್ಣ ಮಾಡುವುದು, ವ್ಯರ್ಥ ಅಭ್ಯಾಸಗಳನ್ನು ಬಿಡುವುದು. ಬಹಳ ಜನ ಯಶಸ್ಸು ಪಡೆಯಲ್ಲ, ಯಾಕಂದರೆ ಅವರಿಗೆ ಆತ್ಮ ನಿಯಂತ್ರಣ ಇಲ್ಲ. ಆದರೆ ನೆನಪಿಡಿ, ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸಿದರೆ ನಿಮ್ಮ ಜೀವನವನ್ನು ಗೆಲ್ಲಬಹುದು. ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹಣ, ಯಶಸ್ಸು, ಕೆರಿಯರ್ ಇವೆಲ್ಲವೂ ಒಂದು ಕಡೆ, ಆರೋಗ್ಯ ಒಂದು ಕಡೆ. ಆರೋಗ್ಯ ಇಲ್ಲದಿದ್ದರೆ ಯಶಸ್ಸಿನ ಸಂತೋಷವೇ ಇಲ್ಲ. ಹೀಗಾಗಿ ನಿಮ್ಮ ಜೀವನದಲ್ಲಿ ಈ 3 ಅಭ್ಯಾಸಗಳನ್ನು ಸೇರಿಸಿ. ಪ್ರತಿದಿನ ವ್ಯಾಯಾಮ ಮಾಡಿ, ಉತ್ತಮ ಆಹಾರ ಸೇವಿಸಿ, ಸರಿಯಾಗಿ ನಿದ್ರೆ ಮಾಡಿ. ಒಂದು ಶಕ್ತಿಯುತ ದೇಹ ಇದ್ದರೆ ನೀವು ಹೆಚ್ಚು ಕೆಲಸ ಮಾಡಬಹುದು, ಹೆಚ್ಚು ಸಾಧನೆ ಮಾಡಬಹುದು. ನಿಮ್ಮ ಜೀವನದ ಮಟ್ಟವನ್ನು ನಿರ್ಧರಿಸುವ ಒಂದು ದೊಡ್ಡ ಕಾರಣ ನಿಮ್ಮ ಸುತ್ತಲಿನ ಜನರು. ನಿಮ್ಮ ಸ್ನೇಹಿತರು ಯಾವ ರೀತಿಯವರು? ಸಮಯ ವ್ಯರ್ಥ ಮಾಡುವವರು ಅಥವಾ ಗುರಿ ಇರುವವರು? ನೀವು ಯಾವ ಜನರ ಜೊತೆ ಇರುತ್ತೀರೋ ನೀವು ಕೂಡ ಅದೇ ರೀತಿಯಾಗುತ್ತೀರಿ. ಹೀಗಾಗಿ ಯಶಸ್ಸು ಬೇಕಾದರೆ
ಒಳ್ಳೆಯ ಮಾರ್ಗದರ್ಶಕರನ್ನು ಹುಡುಕಿ ಪ್ರೇರಣಾದಾಯಕ ಜನರ ಜೊತೆ ಇರಿ. ನಕಾರಾತ್ಮಕ ಜನರಿಂದ ದೂರ ಇರಿ. ಇಂದು ನಿಮ್ಮ ಜೀವನವನ್ನು ಸಂಪೂರ್ಣ ಬದಲಾಯಿಸಬಹುದು. ಪ್ರತಿದಿನ ಸ್ವಲ್ಪ ಪ್ರಗತಿ ಮಾಡಿ. ಬಹಳ ಜನ ಒಂದು ತಪ್ಪು ಮಾಡ್ತಾರೆ. ಅವರು ದೊಡ್ಡ ಫಲಿತಾಂಶವನ್ನು ಒಂದು ದಿನದಲ್ಲಿ ಬಯಸುತ್ತಾರೆ. ಆದರೆ ಯಶಸ್ಸು ಹೇಗೆ ಬರುತ್ತೆ ಗೊತ್ತಾ? ಪ್ರತಿದಿನ 1% ಸುಧಾರಣೆಯಿಂದ. ನೀವು ಪ್ರತಿದಿನ ಸ್ವಲ್ಪ ಕಲಿತರೆ, ಸ್ವಲ್ಪ ಕೆಲಸ ಮಾಡಿದರೆ 365 ದಿನಗಳ ನಂತರ ನೀವು ಸಂಪೂರ್ಣವಾಗಿ ಬದಲಾಗುತ್ತೀರಿ. ಭಯವನ್ನು ಎದುರಿಸಿ. ಬಹಳ ಜನರಿಗೆ ಒಂದು ದೊಡ್ಡ ಶತ್ರು ಇದೆ, ಅದು ಭಯ. ಜನ ಏನ್ ಹೇಳ್ತಾರೆ ಅಂತ, ನಾನು ವಿಫಲವಾದರೆ ಏನ್ ಹೇಳುತ್ತಾರೆ ಅಂತ, ನನಗೆ ಆಗೋದಿಲ್ಲವೇ? ಈ ಪ್ರಶ್ನೆಗಳು ಅವರ ಕನಸನ್ನು ಕೊಲ್ಲುತ್ತವೆ. ಆದರೆ ನೆನಪಿಡಿ, ಯಶಸ್ವಿ ವ್ಯಕ್ತಿಗಳು ಭಯ ಇಲ್ಲದವರು ಅಲ್ಲ, ಅವರು ಭಯ ಇದ್ದರೂ ಮುಂದುವರೆದವರು. ನೀವು ಮೊದಲ ಹೆಜ್ಜೆ ಹಾಕಿದ್ದಾಗ ಮಾತ್ರ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ನಿಮ್ಮ ಮೇಲೆ ನಂಬಿಕೆ ಇಡಿ. ಜಗತ್ತಿನಲ್ಲಿ ನಿಮ್ಮನ್ನು ಯಾರಾದರೂ ನಂಬದೇ ಇರಬಹುದು, ಆದರೆ ಒಂದು ವ್ಯಕ್ತಿ ನಿಮ್ಮನ್ನು ನಂಬಲೇಬೇಕು, ಅದು ನೀವು. ನಿಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದರೆ ಯಾರು ನಿಮ್ಮ ಮೇಲೆ ನಂಬಿಕೆ ಇಡುವುದಿಲ್ಲ. ಹೀಗಾಗಿ ಪ್ರತಿದಿನ ನಿಮ್ಮ ಮನಸ್ಸಿಗೆ ಹೇಳಿ, ನಾನು ಮಾಡಬಹುದು, ನನ್ನ ಜೀವನ ಬದಲಾಗುತ್ತದೆ, ನಾನು ಯಶಸ್ವಿಯಾಗುತ್ತೇನೆ. ಈ ನಂಬಿಕೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈಗಲೇ ಪ್ರಾರಂಭಿಸಿ. ಬಹಳ ಜನ ಯಶಸ್ಸಿನ ಬಗ್ಗೆ ಕೇಳ್ತಾರೆ, ಪ್ರೇರಣೆ ಮಾಡ್ತಾರೆ, ಆದರೆ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಅವರು ಕಾರ್ಯ ಪ್ರಾರಂಭಿಸುವುದಿಲ್ಲ. ಸತ್ಯ ಏನ್ ಗೊತ್ತಾ? ಸರಿಯಾದ ಸಮಯ ಎಂದಿಗೂ ಬರೋದಿಲ್ಲ. ನೀವು ಈಗಲೇ ಪ್ರಾರಂಭಿಸಿದರೆ ಇದೇ ಸರಿಯಾದ ಸಮಯ. ಒಂದು ಸಣ್ಣ ಹೆಜ್ಜೆ ಹಾಕಿ, ಒಂದು ಸಣ್ಣ ಅಭ್ಯಾಸ ಪ್ರಾರಂಭಿಸಿ. ನಿಮ್ಮ ಭವಿಷ್ಯ ಅದರಿಂದಲೇ ನಿರ್ಧಾರವಾಗುತ್ತದೆ. 2026ರಲ್ಲಿ 2 ರೀತಿಯ ಜನರು ಇರ್ತಾರೆ. ಒಂದು ಗುಂಪು ಹೇಳುತ್ತದೆ, ನಾನು ಇನ್ನೂ ಅದೇ ಜೀವನದಲ್ಲಿದ್ದೇನೆ. ಮತ್ತೊಂದು ಗುಂಪು ಹೇಳುತ್ತದೆ, ನನ್ನ ಜೀವನ ಸಂಪೂರ್ಣವಾಗಿ ಬದಲಾಗಿದೆ. ಪ್ರಶ್ನೆ ಏನೆಂದರೆ, ನೀವು ಯಾವ ಗುಂಪಿನಲ್ಲಿ ಇರಬೇಕು? ನೀವು ಇಂದು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ 2026ರ ಕಥೆಯನ್ನು ಬರೆಯುತ್ತದೆ. ಹೀಗಾಗಿ ನೆನಪಿಡಿ, ಸ್ಪಷ್ಟ ಗುರಿ ಇಡಿ, ಸಮಯವನ್ನು ಕಾಪಾಡಿ, ಸ್ಕಿಲ್ ಕಲಿಯಿರಿ, ಡಿಸಿಪ್ಲಿನ್ ಬೆಳೆಸಿಕೊಳ್ಳಿ, ಆರೋಗ್ಯ ಕಾಪಾಡಿ. ಇವೆಲ್ಲ ಈಗಲೇ ಪ್ರಾರಂಭಿಸಿದರೆ 2026ರಲ್ಲಿ ನೀವು ನಿಮ್ಮ ಜೀವನದ ಅತ್ಯುತ್ತಮ ರೂಪವನ್ನು ನೋಡುತ್ತೀರಿ. ನಿಮ್ಮ ಭವಿಷ್ಯ ಇಂದೇ ಪ್ರಾರಂಭವಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.